ಹಲೋ ಅಪ್ಪ, ಹೇಳ ಮಗನೇ. ಡೈರಿ ಮಿಲ್ಕ್ ಬೇಕು. ಡೈರಿ ಮಿಲ್ಕಾ? ತರ್ತೀನಿ ಬಿಡ. ಊಟ ನಚ್ಚಿರೋ ತಗೊಂಬ. ನಟ್ಸೆ ತರ್ತೀನಿ ಬಿಡ. ಅಪ್ಪ ದೊಡ್ಡ ತಗೊಂಬ. ಆಯ್ತು ಬಿಡ, 150 ರೂಪಾಯಿಂದ ತರ್ತೀನಿ. ಅಮ್ಮ ಅಪ್ಪ ಬೈತಾವ್ನೆ. ಲೇ, ಈ ಹೆಂಡತಿ ಹತ್ರ ಅರ್ಧಂಬರ್ಧ ನೆಮ್ಮದಿ ಆದ್ರೆ ಇನ್ನು ಮಕ್ಕಳ ವಿಚಾರಕ್ಕೆ ಬರ್ತೀಯಾ? ಥೂ, ಈ ಅಪ್ಪ ಅಮ್ಮ ಮಕ್ಕಳು ಮಾಡ್ಕೊಳ್ಳಿ ಅಂತ ಒಂದೇ ಸಮಾನ ಹಿಂಸೆ ಕೊಡ್ತಾರೆ. ಮಾಡ್ಕೊಂಡಿಲ್ಲ ಅನ್ಕೋ, ನಮ್ಮಮ್ಮ ಅಕ್ಕಪಕ್ಕದ ಮನೆ ಮಕ್ಕಳನ್ನೆಲ್ಲ ಗುಡ್ಡೆ ಹಾಕೊಂಬಂದು ಆಹಾ ಮನೆ ತುಂಬಾ ಮಕ್ಕಳಿದ್ರೆ ಏನ್ ಚಂದ ಅಂತ ಇಂಡೈರೆಕ್ಟ್ ಆಗಿ ಇಕ್ತಾಳೆ. ಕೇಳಲಿಲ್ಲ ಅನ್ಕೋ, ನಮ್ಮ ಅಪ್ಪ ಡೈರೆಕ್ಟ್ ಆಗಿ ಬಂದು ಲೇ ಮಗನೇ, ನೆಂಟ್ರಿಗ್ಲೆಲ್ಲ ಕೇಳ್ತಾವ್ರೆ ಮದುವೆ ಆಗಿ 1 ವರ್ಷ ಆಯ್ತು ಇನ್ನೂ ಮಕ್ಕಳೇ ಇಲ್ಲ, ನಿನ್ನ ಮಗನ ಗಂಡ್ಸೇನಾ ಅಂತ. ಊರವ್ರಿಗೆಲ್ಲ ನಾನು ಗಂಡ್ಸು ಅಂತ ಪ್ರೂವ್ ಮಾಡ್ಕೊಳೋದಕ್ಕೆ 1 ಮಗು ಮಾಡ್ಕೊಂಡ್ರೆ ನಮ್ಮ ಅಜ್ಜಿ ಅಂತಾಳೆ 1 ಮಗುನಾ ಅಂತ. ಹಾಳಾಗ್ ಹೋಗ್ಲಿ ಅಂತ 2 ಮಕ್ಳು ಮಾಡ್ಕೊಂಡ್ರೆ ಅವು ಮಕ್ಕಳ ಬೋಳಿ ಮಕ್ಕಳು. ಮನೆಯಲ್ಲಿ 2-3 ಸೋಫಾ ಸೀಟ್ ಇದ್ರು ಒಂದ್ರ ಮೇಲೆನೆ ಕೂರ್ಬೇಕು ಅಂತವೆ. ಒಂದೇ ಸತಿ ಟಿವಿ ನೋಡ್ಬೇಕು ಅಂತಾರೆ, ಅದೊಂದ್ ಚಾನಲ್ ಇದೊಂದ್ ಚಾನಲ್. ಒಬ್ಬ ಧೋನಿ ಏರ್ ಕಟ್ ಬೇಕು ಅಂತಾನೆ, ಒಬ್ಬ ಕೊಹ್ಲಿ ಬ್ಯಾಟ್ ಬೇಕು ಅಂತಾನೆ, ಒಬ್ಬನ್ CSK ಅಂತಾನೆ, ಒಬ್ಬನ್ RCB ಅಂತಾನೆ, ಒಬ್ಬ ರೊನಾಲ್ಡೋ ಅಂತಾನೆ, ಒಬ್ಬನ್ ಮೆಸ್ಸಿ ಅಂತಾನೆ. ಹಾಳಾಗೋಗ್ಲಿ, ಇದ್ರ ಕತೆ ಬಿಟ್ಬಿಡು. ಈ ನನ್ನ ಮಕ್ಕಳು ಓದಿ ದಬ್ಬಾಕೋದಕ್ಕೆ ಒಬ್ಬನ್ಗೆ 2 ಲಕ್ಷ ಫೀಸು, ಒಬ್ಬನಿಗೆ 4 ಲಕ್ಷ ಫೀಸು. ಕಷ್ಟಪಟ್ಟು ದುಡಿದು ಇವ್ರ ಎದೆ ಮೇಲೆ ಹಾಕಿದ್ರೆ ಎದೆ ಸಿಡಿದ್ರು 2 ಅಕ್ಷರ ಬರಲ್ಲ ಗುರು. ಚಿಕ್ಕವನ್ನ 1+1 ಎಷ್ಟು ಅಂದ್ರೆ 11 ಅಂತಾನೆ. ದೊಡ್ಡವನ್ಗೆ ಯಾವ್ದಾದ್ರು ಒಂದು ಪೊಯಮ್ ಹೇಳೋ ಅಂದ್ರೆ ಬಟರ್ಫ್ಲೈ ಅಂತಾನೆ. ಎಗರ್ಸ್ ಎದೆ ಗೊದೇಣ ಅನ್ಸುತ್ತೆ ಗುರು. ಹಾಳಾಗೋಗ್ಲಿ, ಸ್ವಂತ ಕುಟ್ಟವಲ್ಲ ಅಂತ ಸುಮ್ನೆ ಇರ್ತೀವಿ. ಇಂಥ ಸಂಸಾರದಲ್ಲಿ ಸಿಕ್ಕಾಕೊಂಡ ಗಂಡಸು ಲೈಫ್ ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಸಾಯ್ಸಕ್ಕಾಗ್ದೆ ಅವ್ನ ಮಮ್ಮಿನ್ ಈ ಚಿಕ್ಕಂಡ್ ಸತ್ತೋಗ್ಬಿಡೋಣ ಅನ್ಸುತ್ತೆ ಗುರು.